ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಿಕ್ಸ್ ಫ್ರೂಟ್ ಜ್ಯೂಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಶಾಪಲ್ಲಿ ಹೋದಾಗಲೂ ಕೂಡ ಸಿಂಗಲ್ ಫ್ರೂಟ್ದು ಜ್ಯೂಸ್ ಕೊಡ್ತಿದ್ದೀನಿ, ಆದರೆ ಆ 2-3 ಥರ ಹಣ್ಣನ್ನು ಮಿಕ್ಸ್ ಮಾಡಿ ಅದ್ರ ಜ್ಯೂಸ್ನ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಸ್ವಲ್ಪ ಫ್ರೂಟ್ಸ್ ಇತ್ತು, ಸೊ ಅದನ್ನು ಹಾಕಿ ಇವತ್ತು ಮಿಕ್ಸ್ ಫ್ರೂಟ್ ಜ್ಯೂಸ್ನ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು 2 ಕಿತ್ತಳೆ ಹಣ್ಣನ್ನು ತೊಗೊಂಡಿದ್ದೀನಿ, ಬಿಡಿಸಿ ಇಟ್ಕೊಂಡಿದ್ದೀನಿ. ಆ್ಯಪಲ್ಲು ತೊಳೆದ್ಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ದಾಳಿಂಬೆ, ಇದು ಕೂಡ ಒಂದು ಹಣ್ಣನ್ನು ನಾನು ತೊಳೆದ್ಬಿಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಹುಳಿ ಇದೆ, ಮೋಸಂಬಿ ಹುಳಿ ಇಲ್ಲ, ಆದರೆ ಸಪ್ಪ ಇದೆ. ಸೊ ಹಾಗೆ ತಿನ್ನೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸೊ ಜ್ಯೂಸ್ ಮಾಡೋಣ, ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಜ್ಯೂಸನ್ನ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ನಾನು ಬೆಲ್ಲ ತೊಗೊಂಡಿದ್ದೀನಿ, ನೀವು ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಬೋದು. ನನಗೆ ಬೆಲ್ಲ ಇಷ್ಟ, ಸೊ ನಾನು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು 3 ಬಾದಾಮಿನ ತೊಗೊಂಡಿದ್ದೀನಿ. ಇದು ಶುಂಠಿ ಮತ್ತು ಏಲಕ್ಕಿ ಪೌಡರು, ಡೈಜೆಷನ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನೀವು ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಇನ್ನು ದ್ರಾಕ್ಷಿ ಅಥವಾ ಬೇರೆ ಏನಾದರೂ ಪಿಸ್ತಾ ಇವೆಲ್ಲ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಜ್ಯೂಸ್ ಮಾಡೋಣ. ಸ್ಯಾಲಡ್ ಕೂಡ ಮಾಡ್ಕೊಳ್ಬೋದು. ನನಗೆ ಹೇಳಿದ್ನಲ್ವಾ, ದ್ರಾಕ್ಷಿ ಸ್ವಲ್ಪ ಹುಳಿ ಇದೆ, ಕಿತ್ತಳೆ ಸಪ್ಪೆ ಇದೆ, ಸೊ ನನಗೆ ಸಿಂಗಲಾಗಿ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಜ್ಯೂಸ್ ಟ್ರೈ ಮಾಡೋಣ, ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸ್ವೀಟ್ ಆಲ್ರೆಡಿ ಸ್ವೀಟ್ ಇರುತ್ತೆ ಆ್ಯಪಲ್, ಅದರಿಂದ ಆದರೆ ನಾನು ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು 3 ಬಾದಾಮಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಪೌಡರು. ಇದಕ್ಕೆ ನೀವು ಹಾಲು ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ನೀವು ನೀರನ್ನು ಬೇಕಾದರೂ ಹಾಕ್ಕೊಬೋದು. ನನಗೆ ಹಾಲು ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಜಾಸ್ತಿ ಹಾಲನ್ನು ಹಾಕೋದಿಲ್ಲ. ನಾನು ಈ ಚಿಕ್ಕ ಲೋಟದಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಜ್ಯೂಸನ್ನ ನೀವು ಹಾಲಿನಲ್ಲಿ ಅಂದರೆ ಜಾಸ್ತಿ ಹಾಲನ್ನ ಹಾಕಿ ಮಾಡ್ಕೊಳ್ಬೋದು. ನನಗೆ ಹಾಲು ಫ್ಲೇವರ್ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಮಿಕ್ಸ್ ಮಾಡ್ತೀನಿ. ನಾವು ಮಾಡ್ತಾ ಇರೋದು ಜ್ಯೂಸ್ ಅಲ್ವಾ, ಸ್ಮೂತಿ ಆದರೆ ಸ್ವಲ್ಪ ತಿಕ್ಕಾಗಿರಬೇಕಾಗುತ್ತೆ. ಜ್ಯೂಸ್ ಅಲ್ವಾ, ನೀರು ಥರ ಇದ್ರೆ ಚೆಂದ. 2 ಲೋಟ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡೋಣ. ನೋಡ್ಬೋದು ನೀವು, ದಾಳಿಂಬೆ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಪಿಂಕಿಶ್ ಆಗಿ ಬಂದಿದೆ. ನೀವು ಇನ್ನೂ ಸ್ವಲ್ಪ ಬೇಕಾದರೂ ನೀರನ್ನ ಹಾಕ್ಕೊಳ್ಬೋದು. ನಾನು ಮತ್ತೆ ಈ ನೀರನ್ನ ಸೇರಿಸ್ಕೊಳ್ತಾ ಇಲ್ಲ. ನಾನು ಮತ್ತೆ ಸೋಸೋದಕ್ಕೂ ಹೋಗೋದಿಲ್ಲ, ಯಾಕೆಂದರೆ ನಾನು ಸಿಪ್ಪೆನ ತೆಗೆದ್ಬಿಟ್ಟೇ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ನಾನು ಮತ್ತೆ ಸೋಸೋದಕ್ಕೆ ಹೋಗೋದಿಲ್ಲ. ನೋಡಿ, ಕೆಳಗಡೆ ಸ್ವಲ್ಪ ತರಿಯಾಗಿದೆ. ಫ್ರೂಟ್ಸ್ ಒಂದೊಂದು, ದಾಳಿಂಬೆ ಫುಲ್ ಮಿಕ್ಸಿ ಆಗಿಲ್ಲ, ಬಟ್ ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ. ಬಾಯಿಗೆ ಫ್ರೂಟ್ಸ್ ಸಿಗ್ತಾಯಿದ್ರೆ ಟೇಸ್ಟಿನೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಕೋಲ್ಡಾಗಿ ಕುಡಿಬೇಕಂತ ಇದ್ದರೆ ನೀವು ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ಬೋದು. ನಾನು ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತಾಯಿಲ್ಲ, ಬೆಲ್ಲ ಸ್ವಲ್ಪ ಹಾಗೆ ಇದೆ. ಇನ್ನೊಂದೇನಪ್ಪ ಅಂದರೆ, ಜ್ಯೂಸನ್ನ ಮಾಡಿದ ತಕ್ಷಣ ಕುಡಿದ್ಬಿಡಬೇಕು. ಮಾಡಿಬಿಟ್ಟು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಕುಡಿದ್ರೆ ಅದರಲ್ಲಿರೋ ಪೋಷಕಾಂಶ ಏನೂ ಸಿಗೋದಿಲ್ಲ ನಮಗೆ. ಸೊ ಮಾಡಿದ ತಕ್ಷಣವೇ ಕುಡಿದ್ರೆ ತುಂಬ ಒಳ್ಳೆಯದು. ಅಯ್ಯೋ, ಇದ್ಮೇಲೆ ನಿಂತ್ಕೊಳ್ಳೋದಿಲ್ಲ. ಸೊ ಮಿಕ್ಸ್ ಫ್ರೂಟ್ ಜ್ಯೂಸ್ ರೆಡಿ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆ ನನಗೆ, ಬಟ್ ತುಂಬ ಟೇಸ್ಟಿಯಾಗಿದೆ. ಸ್ವೀಟ್ ಜಾಸ್ತಿ ತಿನ್ನಲ್ಲ ಅನ್ನೋರು ತೊಗೊಳ್ಬೋದು, ಯಾಕಂದರೆ ಸಕ್ಕರೆ ಹಾಕಿದರೆ ಇನ್ನೂ ಜಾಸ್ತಿ ಸ್ವೀಟ್ನೆಸ್ ಕಾಣಿಸುತ್ತೆ. ನಾನು ಬೆಲ್ಲ ಹಾಕಿರೋದ್ರಿಂದ ಅಷ್ಟೇನು ಸ್ವೀಟ್ ಅಂತ ಅನ್ನಿಸ್ತಾ ಇಲ್ಲ. ಹೇಳಿದ್ನಲ್ವ, ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ನೀವು ಕುಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಜ್ಯೂಸನ್ನ ಮಾಡಿದ ತಕ್ಷಣ ಕುಡೀರಿ, 1 ಗಂಟೆ ಅರ್ಧ ಗಂಟೆ ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋದಕ್ಕೆ ಹೋಗ್ಬಿಡಿ. ಇದು ನನ್ನ ಇವತ್ತಿನ ರೆಸಿಪಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು
ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.